ಕಡಿಯೋ ಸಂದರ್ಭ ಅಲ್ಲ. ಈಗಾಗಲೇ 36 ಮರಗಳು ಕಡಿದಿದ್ದಾರೆ. ಅದಕ್ಕೆ FIR ಆಗಿದೆ. ಮತ್ತು ದಿನ ಕಡಿತಾನೇ ಇದ್ದಾರೆ. ಅದ್ರ ಜೊತೆಗೆ ರಾತ್ರಿ ಹೊತ್ತು ಕಡಿದಿರೋ ಮರಗಳನ್ನ ತುಂಬ್ಕೊಂಡು ಹೋಗೋ ಕೆಲಸನೂ ಮಾಡ್ತಾಯಿದ್ದಾರೆ. ಇನ್ನು ಕೆಲವು ಮರಗಳನ್ನ ಗುಂಡಿ ತೋಡಿ ಮುಚ್ತಾ ಇದ್ದಾರೆ. ಪರಿಸರ ಅನ್ನೋದ್ರ ಬಗ್ಗೆ ಯಾವುದೇ ಕಾಳಜಿ ಇಲ್ದಲೆ ಅಲ್ಲಿ ನಾಶ ಮಾಡ್ತಾಯಿದ್ದಾರೆ. ನಾವು ಈ ಕಂಬಳನ ಅನೇಕ ಕಾರಣಗಳಿಗೋಸ್ಕರ ವಿರೋಧಿಸ್ತಾ ಇದ್ದೀವಿ. ವಿರೋಧಕ್ಕೋಸ್ಕರ ವಿರೋಧ ಮಾಡ್ತಾ ಇಲ್ಲ. ಇಲ್ಲಿ ಯಾವ ರಾಜಕೀಯನೂ ಇಲ್ಲ. ನಾವು ಚಾಮುಂಡಿ ಬೆಟ್ಟದ ಮೇಲೆ ರೋಪ್ ವೇ ತಪ್ಪಿಸುವಾಗ ಹೆಲಿಪ್ಯಾಡಲ್ಲಿ ಹೆಲಿ ಟೂರಿಸಮ್ಗೆ ಹೆಲಿಪ್ಯಾಡ್ ಮಾಡ್ತೀವಿ ಅಂತ BJP ಸರ್ಕಾರ ಪ್ರಯತ್ನ ಮಾಡಿದಾಗ ಅವೆರಡನ್ನೂ ತಪ್ಪಿಸಿದ್ದೀವಿ. ಆ ಎರಡೂ ಸಂದರ್ಭದಲ್ಲಿ BJP ಸರ್ಕಾರ ಇತ್ತು. ಈಗ ಕಾಂಗ್ರೆಸ್ ಸರ್ಕಾರ ಇದೆ. ನರಸೀಪುರದ ರೇಷ್ಮೆ ಕಾರ್ಖಾನೆ ವಿಷಯ ಇದ್ದಾಗಲೂ ಕಳೆದ 6 ತಿಂಗಳ ಹಿಂದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧನೇ ನಾವು ಹೋರಾಟ ಮಾಡಿದ್ದು. ನಾವು ಪರಿಸರದವರು, ಈ ಸರ್ಕಾರ ಆ ಪಕ್ಷ ಈ ಪಕ್ಷ ಅಂತ ಏನಿಲ್ಲ. ಪರಿಸರಕ್ಕೆ ಹಾನಿ ಆದರೆ, ಮೈಸೂರಿನ ನಾಗರಿಕರಿಗೆ, ಮೈಸೂರಿನ ಜನತೆಗೆ ತೊಂದರೆ ಆಗುತ್ತೆ ಅನ್ನೋದಾದರೆ, ಮುಂದಿನ ಪೀಳಿಗೆಗೆ ತೊಂದರೆ ಆಗುತ್ತೆ ಅನ್ನೋದಾದರೆ ಅಂತಹ ಯೋಜನೆಗಳನ್ನ ವಿರೋಧಿಸ್ತಾ ಇದ್ದೀವಿ. ಖಂಡಿತ ಇಲ್ಲ. ಈಗ ಮೈಸೂರು ದಸರಾದಲ್ಲಿ ಈಗಾಗಲೇ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಬೇರೆ ಜಿಲ್ಲೆವೂ ಇದ್ದಾವೆ. ಕೆಲವು ಬೇರೆ ರಾಜ್ಯದಿಂದನೂ ನಾವು ಕಲಾವಿದರನ್ನು ಕರೆಸ್ತಾ ಇದ್ದೀವಿ. ಹಿಂದೂಸ್ತಾನಿ ಸಂಗೀತದ ಅತ್ಯುತ್ತಮ ಗಾಯಕರು ಬಂದಿದ್ದಾರೆ. ಯುವ ದಸರಾಗೆ ಭಾಳ ದೊಡ್ಡ ದೊಡ್ಡ ಪ್ರಸಿದ್ಧ ಗಾಯಕರು ಬಂದಿದ್ದಾರೆ. ಇಲ್ಲಿ ಮೈಸೂರು ದಸರಾ ಮೆರವಣಿಗೆಯಲ್ಲಿ ಎಲ್ಲ ಥರದ ಜಾನಪದ ಕ್ರೀಡೆಗಳು, ಗ್ರಾಮೀಣ ಕ್ರೀಡೆಗಳು, ಆಯಾ ಜಿಲ್ಲೆಯಲ್ಲಿ ಪ್ರಸಿದ್ಧಿ ಪಡೆದಂಥ ಡೊಳ್ಳು ಕುಣಿತ, ಕಂಸಾಳೆ, ವೀರಗಾಸೆ, ಹಲವಾರು ಬಗೆಯ ಇವುಗಳು ಬಂದಿದ್ದಾವೆ. ಅವುಗಳನ್ನ ನಾವೇನಕ್ಕೆ ಒಪ್ಪಿಕೊಂಡು ಸಂಭ್ರಮಿಸ್ತಾ ಇದ್ದೀವಿ ಅಂದರೆ, ಅವುಗಳಿಂದ ಪರಿಸರದ ಮೇಲೆ ಹಾನಿ ಆಗ್ತಾ ಇಲ್ಲ. ಮೈಸೂರಿನ ಜನತೆಗೆ ಅವುಗಳಿಂದ ದೊಡ್ಡ ಮಟ್ಟದ ಕಿರಿಕಿರಿ ಅನ್ನಿಸ್ತಾ ಇಲ್ಲ. ಅವೆಲ್ಲವೂ ಕೂಡ ಮೈಸೂರಿನ ದಸರಾ ವೈಭವಕ್ಕೆ ಪೂರಕವಾಗೇ ಇದ್ದಾವೆ. ಮೈಸೂರಿನ ದಸರಾದ ಹಿರಿಮೆ ಗರಿಮೆನೇ ಹೆಚ್ಚಿಸ್ತಾನೆ ಇದ್ದಾವೆ. ಆದರೆ ಈ ಕಂಬಳ ಹಾಗಲ್ಲ. ಇದು ಭಾಳ ದೊಡ್ಡ ಮಟ್ಟದ ಒಂದು ಕ್ರೀಡಾ ಯೋಜನೆ. ಇದಕ್ಕೆ 27 ಎಕರೆ ಜಾಗದಲ್ಲಿ ಕೃತಕವಾಗಿ ಕೆಸರುಗದ್ದೆನ ತಯಾರು ಮಾಡ್ತಾ ಇದ್ದಾರೆ. 400 ಕೋಣಗಳನ್ನ, 20,000 ಜನನ ಅಷ್ಟು ದೂರದಿಂದ ಕರ್ಕೊಂಡು ಬಂದು ಕೆರೆನೂ ಮುಚ್ಚಿ, ಮರ ಗಿಡಗಳನ್ನ ಕಡಿದು, ಮತ್ತು ಅಲ್ಲಿರೋ ಜೀವ ಸಂಕುಲನೂ ನಾಶ ಮಾಡಿ ಕಂಬಳ ಆಯೋಜನೆ ಮಾಡೋದನ್ನು ಯಾವ ಕಾರಣಕ್ಕೂ ಒಪ್ಪಕ್ಕೆ ಸಾಧ್ಯ ಇಲ್ಲ. ಮೈಸೂರಿನ ನಾಗರಿಕರು ಇದನ್ನು ಕಡಾಖಂಡಿತವಾಗಿ ವಿರೋಧಿಸ್ತಾರೆ.